ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅದು ಜಗತ್ತಿನ ಎರಡನೇ ಅತಿ ದೊಡ್ಡ ವಜ್ರ. ಅದರ ಬೆಲೆ ಸರಿಸುಮಾರು 320 ಕೋಟಿ ರೂಪಾಯಿಗಳಾಗಬಹುದು ಅಂತ ಹೇಳಲಾಗ್ತಾ ಇದೆ. ಈ ವಜ್ರ 1905ರಲ್ಲಿ ಸಿಕ್ಕಿದ್ದ ವಜ್ರಕ್ಕಿಂತ ಕಡಿಮೆ ತೂಕವನ್ನು ಹೊಂದಿದೆ. ಆದರೂ ಇತ್ತೀಚೆಗೆ ಸಿಕ್ಕಿರೋ ಭಾರಿ ಗಾತ್ರದ ವಜ್ರ ಅನ್ನೋ ಖ್ಯಾತಿಗೆ ಇದು ಪಾತ್ರ ಆಗ್ತಾ ಇದೆ. ಹಾಗಾದ್ರೆ ಈ ವಜ್ರ ಸಿಕ್ಕಿರೋದಾದ್ರೂ ಎಲ್ಲಿ? ಆ ನೆಲದಲ್ಲಿ ಇಂಥ ಅದೆಷ್ಟು ಅದ್ಭುತಗಳು ಸಿಗ್ತಾ ಇವೆ? ಭೂಮಿಯ ಆಳದಲ್ಲಿ ವಜ್ರ ಅನ್ನೋದು ಹೇಗೆ ರೂಪುಗೊಳ್ಳುತ್ತೆ? ಒಂದು ಕಾಲಕ್ಕೆ ಇಡೀ ವಿಶ್ವಕ್ಕೆ ವಜ್ರವನ್ನ ಸರಬರಾಜು ಮಾಡ್ತಾ ಇದ್ದ ಭಾರತ ಈಗ ಆ ವಿಷಯದಲ್ಲಿ ಹಿಂದೆ ಬಿದ್ದಿರೋದು ಯಾಕೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ವಜ್ರ ಅಂದ್ರೆ ಯಾರಿಗೆ ಇಷ್ಟ ಇರೋದಿಲ್ಲ ಹೇಳಿ? ಅದರ ಅಂದ ಮತ್ತು ಹೊಳಪುಗಳಿಂದ ಆಕರ್ಷಿತರಾಗದೇ ಇರೋರೇ ಇಲ್ಲ. ಜಗತ್ತಲ್ಲಿ ವಜ್ರಗಳಿಗಾಗಿ ಯುದ್ಧಗಳೇ ನಡೆದು ಹೋಗಿವೆ. ಅದೊಂದು ಪ್ರತಿಷ್ಠೆಯ ಸಂಕೇತ. ಜಗತ್ತಿನ ಒಂದಷ್ಟು ಜನ ತಮ್ಮ ಶ್ರೀಮಂತಿಕೆಯ ಪ್ರದರ್ಶನಕ್ಕಾಗಿ ವಜ್ರಾಭರಣಗಳನ್ನ ಹೊಂದಬೇಕು ಅಂತ ಬಯಸ್ತಾರೆ. ಒಂದ್ ಕಾಲಕ್ಕೆ ಭಾರತದಲ್ಲಿ ಅತ್ಯದ್ಭುತವಾದ ವಜ್ರಗಳು ಸಿಗ್ತಾ ಇದ್ವು. ನಮ್ಮಲ್ಲಿ ವಜ್ರದ ಗಣಿಗಾರಿಕೆ ನಡೀತಾ ಇತ್ತು. ಇಲ್ಲಿನ ವಜ್ರಗಳಿಗೆ ಯುರೋಪ್ ಮಾರುಕಟ್ಟೆಯಲ್ಲಿ ಅತಿ ದೊಡ್ಡ ಬೇಡಿಕೆ ಕೂಡ ಇತ್ತು. ಆದ್ರೆ ಈಗ ಭಾರತದಲ್ಲಿ ದೊಡ್ಡ ಮಟ್ಟದ ವಜ್ರಗಳು ಸಿಗ್ತಾ ಇಲ್ಲ. ಆದ್ರೆ ಅದೊಂದು ಭೂಮಿ ಇದೆ, ಅದನ್ನ ವಜ್ರಗರ್ಭ ಅಂತ ಹೇಳಿದ್ರು ತಪ್ಪೇನಾಗೋದಿಲ್ಲ. ಜಗತ್ತಿನ ಶ್ರೀಮಂತಿಕೆಯ ಪ್ರತೀಕ ಅನ್ನಿಸಿಕೊಳ್ಳುವ, ಶ್ರೀಮಂತರ ಪ್ರತಿಷ್ಠೆಯ ಸಂಕೇತವಾಗಿರುವ ವಜ್ರಗಳು ಅಲ್ಲಿ ಹೇರಳವಾಗಿ ಸಿಗುತ್ತವೆ. ಆದ್ರೆ ಆ ದೇಶದ ಜನ ಮಾತ್ರ ಇವತ್ತಿಗೂ ಬಡತನದಲ್ಲೇ ನರಳುತ್ತಾ ಇದ್ದಾರೆ. ಅಲ್ಲಿನ ವಜ್ರಗಳನ್ನ ಪಶ್ಚಿಮದ ಜಗತ್ತು ಕೊಳ್ಳೆ ಹೊಡೆಯುತ್ತೆ. ಅಲ್ಲಿ ಸಿಗೋ ವಜ್ರದ ಬೆಲೆ ಕೋಟಿ ಕೋಟಿ ರೂಪಾಯಿಗಳಾದರೂ ಅಲ್ಲಿನ ಸರ್ಕಾರಕ್ಕೆ ಸಿಗ್ತಾ ಇರೋದು ಮಾತ್ರ ಅದರ ಒಂದು ಭಾಗ ಅಷ್ಟೇ. ಈಗ ಅದೇ ದೇಶದಲ್ಲಿ ಇನ್ನೂ ಒಂದು ಅದ್ಭುತ ವಜ್ರ ಸಿಕ್ಕಿದೆ. ಅದನ್ನ ಜಗತ್ತಿನ ಎರಡನೇ ಅತಿ ದೊಡ್ಡ ವಜ್ರ ಅಂತ ಹೇಳ್ತಾ ಇದ್ದಾರೆ. ಅದು 2492 ಕ್ಯಾರೆಟ್ ನಷ್ಟಿದ್ದು ಅದರ ಬೆಲೆ $40 ಮಿಲಿಯನ್ ಅಂತ ಹೇಳಲಾಗ್ತಾ ಇದೆ. ಭಾರತೀಯ ರೂಪಾಯಿಗಳಲ್ಲಿ ಅದರ ಬೆಲೆ ಸರಿಸುಮಾರು 320 ಕೋಟಿ ರೂಪಾಯಿಗಳಷ್ಟಾಗಬಹುದು ಅಂತ ಅಂದಾಜು ಮಾಡಲಾಗ್ತಾ ಇದೆ. ಈ ವಜ್ರವನ್ನ ಬೋತ್ಸುವಾನಾದ ರಾಜಧಾನಿ ನಗರ ಗೆಬರೋನ್ನಿಂದ 500 ಕಿಲೋಮೀಟರ್ ದೂರದಲ್ಲಿನ ಕರೋವೆ ಡೈಮಂಡ್ ಮೈನ್ ನಿಂದ ಹೊರತೆಗೆಯಲಾಗಿದೆ. ಈ ಕರೋವೆ ಡೈಮಂಡ್ ಮೈನ್ ಅನ್ನೋದಿದೆಯಲ್ಲ, ಇದು ಶುರುವಾಗಿದ್ದು 1970ರಲ್ಲಿ. 2021ರಲ್ಲಿ ಈ ಮೈನ್ ಅನ್ನ $221 ಮಿಲಿಯನ್ ಮೊತ್ತಕ್ಕೆ ಕೆನಡಾದ ಲುಕಾರಾ ಡೈಮಂಡ್ ಕಾರ್ಪೊರೇಷನ್ ಅನ್ನೋ ಕಂಪನಿ ತಗೊಂಡಿದೆ. ಈ ಮೈನಿಂಗ್ ಕಂಪನಿಯ ಮೂಲ ಕೆನಡಾನೇ ಆದರೂ ಅದು ಕೆಲಸ ಮಾಡ್ತಾ ಇರೋದು, ದುಡಿತಾ ಇರೋದು ಮಾತ್ರ ಆಫ್ರಿಕಾದ ದಕ್ಷಿಣ ಭಾಗದಲ್ಲಿನ ದೇಶಗಳಲ್ಲಿ. ಇನ್ನು ಈ ವಜ್ರದ ಗಣಿಲಿ ಇಲ್ಲಿವರೆಗೆ ಸಾಕಷ್ಟು ದೊಡ್ಡ ದೊಡ್ಡ ವಜ್ರಗಳನ್ನ ಹೊರತೆಗೆಯಲಾಗಿದೆ. ಈ ಲುಕಾರಾಗೂ ಮುನ್ನ ಸಾಕಷ್ಟು ವಜ್ರದ ಕಂಪನಿಗಳಲ್ಲಿ ಕೆಲಸ ಮಾಡಿವೆ. ಇನ್ನು ಈಗ ಸಿಕ್ಕಿರೋ ವಜ್ರ ಬೋತ್ಸುವಾನಾದ ಇತಿಹಾಸದಲ್ಲಿ ಅತಿ ದೊಡ್ಡ ವಜ್ರ ಅನ್ನಿಸ್ಕೊಳ್ತಾ ಇದ್ದು ಅದು ಒಟ್ಟು 2492 ಕ್ಯಾರೆಟ್ ಅಂದ್ರೆ 498.4 ಗ್ರಾಮುಗಳಷ್ಟು ತೂಕವನ್ನು ಹೊಂದಿದೆ. ಇದು ಆ ದೇಶದ ಹಿರಿಮೆಯನ್ನ ಹೆಚ್ಚಿಸ್ತಾ ಇರೋದ್ರಿಂದ ಇದನ್ನ ಮಾರುಕಟ್ಟೆಯಲ್ಲಿಟ್ಟು ಮಾರಾಟ ಮಾಡದೆ ಬೋತ್ಸುವಾನಾ ಅಧ್ಯಕ್ಷರ ಕಚೇರಿಯಲ್ಲಿ ಇದನ್ನ ಪ್ರದರ್ಶನಕ್ಕೆ ಇಡಲಾಗಿದೆ. ಇದರ ಒಡೆತನ ಮಾತ್ರ ಕೆನಡಾ ಕಂಪನಿಯದ್ದೇ ಆಗಿರುತ್ತೆ. ಗೆಳೆಯರೆ, ಈ ಬೋತ್ಸುವಾನಾ ಇದೆಯಲ್ಲ, ಇದು ಆಫ್ರಿಕಾದ ದಕ್ಷಿಣ ಭಾಗದಲ್ಲಿರುವ ದೇಶ. ಒಟ್ಟು 5,81,730 ಚದರ ಕಿಲೋಮೀಟರ್ನಷ್ಟು ವಿಸ್ತೀರ್ಣವನ್ನ ಬೋತ್ಸುವಾನಾ ಹೊಂದಿದೆ. ಆದ್ರೆ ಇಲ್ಲಿನ 70% ಭೂಭಾಗವನ್ನ ಕಲಾಹರಿ ಮರುಭೂಮಿ ಆವರಿಸಿಕೊಂಡಿದೆ. ಈ ದೇಶ ಸೌತ್ ಆಫ್ರಿಕಾ, ನಮಿಬಿಯಾ, ಜಿಂಬಾಬ್ವೆ ಹಾಗೂ ಜಾಂಬಿಯಾಗಳನ್ನ ಗಡಿಯಾಗಿ ಹೊಂದಿದ್ದು 26,30,000 ಜನಸಂಖ್ಯೆಯನ್ನ ಇದು ಹೊಂದಿದೆ. ಇದು ಜಗತ್ತಲ್ಲೇ ಅತಿ ಕಡಿಮೆ ಜನಸಾಂದ್ರತೆಯನ್ನ ಹೊಂದಿರುವ ದೇಶಗಳ ಪಟ್ಟಿಯಲ್ಲಿ ಸ್ಥಾನವನ್ನು ಪಡ್ಕೊಳ್ಳುತ್ತೆ. ಇಲ್ಲಿ ಪ್ರತಿ ಚದರ ಕಿಲೋಮೀಟರ್ಗೆ 4.1 ಮಂದಿ ವಾಸ ಮಾಡ್ತಾರೆ. ಇನ್ನು ದೇಶದ ಒಟ್ಟು ಜನಸಂಖ್ಯೆಯ 12% ಅಂದ್ರೆ ಸರಿಸುಮಾರು 2.5 ಲಕ್ಷ ಮಂದಿ ರಾಜಧಾನಿ ನಗರ ಗೆಬರೋನ್ ನಲ್ಲಿ ವಾಸ ಮಾಡ್ತಾರೆ. ಇನ್ನು ಈ ದೇಶದಲ್ಲಿರೋ ಒಟ್ಟು ಜನಸಂಖ್ಯೆ ಪೈಕಿ 73% ಕ್ರೈಸ್ತರಿದ್ದಾರೆ. 15.2% ತಾವು ಯಾವುದೇ ಮತಾವಲಂಬಿಗಳಲ್ಲ ಅಂತ ಹೇಳಿಕೊಳ್ಳುವ ಜನ ಇದ್ದಾರೆ. ಇನ್ನು 4.1% ಬಮಿಡೋ ಅಂತ ಕರೆಸಿಕೊಳ್ಳುವ ಬುಡಕಟ್ಟು ಜನ ಇಲ್ಲಿ ವಾಸ ಮಾಡ್ತಾರೆ. ಈ ಬೋತ್ಸುವಾನಾದ ಆರ್ಥಿಕತೆಯನ್ನ ವಿಶ್ವದ ಅತಿ ವೇಗವಾಗಿ ಬೆಳೀತಾ ಇರುವ ಆರ್ಥಿಕತೆ ಅಂತ ಹೇಳ್ತಾರೆ. ಇಂಥ ದೇಶದ ಜಿಡಿಪಿಗೆ ಅತಿ ಹೆಚ್ಚು ಕೊಡುಗೆಯನ್ನು ಕೊಡ್ತಾ ಇರೋದು ವಜ್ರದ ಗಣಿಗಾರಿಕೆ. ಇಲ್ಲಿನ ಒಟ್ಟು ಜಿಡಿಪಿಗೆ 30%ಕ್ಕಿಂತಲೂ ಹೆಚ್ಚಿನ ಪ್ರಮಾಣದ ಆದಾಯವನ್ನ ವಜ್ರಗಳೇ ತಂದು ಕೊಡ್ತಾ ಇವೆ. ಹಾಗೆಯೇ ರಫ್ತಿನ ಪಾಲಲ್ಲಿ 80% ವಜ್ರಗಳದ್ದೇ ಇದೆ. ಹೀಗಾಗಿ ವಿಶ್ವದ ವಜ್ರ ಮಾರುಕಟ್ಟೆಯಲ್ಲಿ ಬೋತ್ಸುವಾನಾದ ಪಾಲು ತುಂಬಾನೇ ದೊಡ್ಡದಿದೆ. 1970ರಿಂದ ಬೋತ್ಸುವಾನಾ ವಿಶ್ವದ ಅತಿದೊಡ್ಡ ವಜ್ರ ಉತ್ಪಾದಕ ದೇಶ ಆಗಿದ್ದು ಇಲ್ಲಿ 4 ಪ್ರಮುಖ ವಜ್ರದ ಗಣಿಗಳಿವೆ. ಪ್ರತಿಯೊಂದು ಗಣಿಯಲ್ಲೂ ಕೂಡ ಬೋತ್ಸುವಾನಾ ಸರ್ಕಾರದ ಪಾಲಿದೆ. ಆದರೆ ಅದರ ಶೇರಿನ ಪ್ರಮಾಣ ತುಂಬಾ ಕಡಿಮೆ. ಹೀಗಾಗಿ ಇಲ್ಲಿ ಬಿಕರಿಯಾಗುವ ವಜ್ರದ ರಾಯಲ್ಟಿ ಸರ್ಕಾರದ ಬೊಕ್ಕಸವನ್ನ ತಲುಪುತ್ತಾದರೂ ಅದರ ಪ್ರಮಾಣ ಕಡಿಮೆ.
ಇದನ್ನು ಹೊರತುಪಡಿಸಿ ಕೃಷಿ ಮತ್ತು ಪ್ರವಾಸೋದ್ಯಮ ಬೋತ್ಸುವಾನಾದ ಪ್ರಮುಖ ಆದಾಯದ ಮೂಲ. ಇಂಥ ಬೋತ್ಸುವಾನಾದಲ್ಲಿ ಈಗ ಜಗತ್ತಿನ 2ನೇ ಅತಿದೊಡ್ಡ ವಜ್ರ ಸಿಕ್ಕಂತಾಗಿದೆ. ಗೆಳೆಯರೆ, ಜಗತ್ತಲ್ಲಿ ಅತಿದೊಡ್ಡ ವಜ್ರ ಅಂತ ಗುರುತಿಸಿಕೊಳ್ಳೋದು ಕಾಲಿನನ್ ಅನ್ನೋ ವಜ್ರ. ಇದನ್ನು 1905ರಲ್ಲಿ ಸೌತ್ ಆಫ್ರಿಕಾದಲ್ಲಿ ಭೂಮಿಯಿಂದ ಹೊರತೆಗೆಯಲಾಯಿತು. ಅದು 3106 ಕ್ಯಾರೆಟ್ ತೂಕ, ಅಂದ್ರೆ 621 ಗ್ರಾಂನಷ್ಟು ತೂಕವನ್ನು ಹೊಂದಿತ್ತು. ಈ ವಜ್ರಕ್ಕೆ ಅವತ್ತಿಗೆ ಗಣಿಯ ಮಾಲೀಕನಾಗಿದ್ದ ಥಾಮಸ್ ಕಾಲಿನನ್ನ ಹೆಸರನ್ನೇ ಕೊಡಲಾಯಿತು. ಇದೇ ಇವತ್ತಿಗೂ ಕೂಡ ಜಗತ್ತಲ್ಲಿ ಸಿಕ್ಕಿರುವ ದೊಡ್ಡ ವಜ್ರ ಅಂತ ಕರೆಸ್ಕೊಳ್ತಾ ಇರೋದು. ಇನ್ನು ನಮ್ಮ ಕೊಹಿನೂರ್ ವಜ್ರ, ಇದು 105.6 ಕ್ಯಾರೆಟ್ ನಷ್ಟಿತ್ತು. ಆದರೆ ಈಗ ಅದು 21.12 ಗ್ರಾಂ ಮಾತ್ರ ಇದೆ. ಇಷ್ಟಾದ್ರೂ ಕೂಡ ಕೊಹಿನೂರ್ ಅನ್ನೋದು ಶತಮಾನಗಳ ಹಿಂದಿನ ವಜ್ರ ಆಗಿರೋದ್ರಿಂದ ಅದರ ಬೆಲೆ ತುಂಬಾನೇ ಹೆಚ್ಚು. ಅಲ್ಲದೆ ಅದೀಗ ಬ್ರಿಟನ್ ರಾಣಿಯ ಮೂಕುಟ ಮಣಿ ಅನ್ನಿಸ್ಕೊಳ್ತಾ ಇದೆ. ಇನ್ನು ಈ ವಜ್ರಗಳು ರೂಪುಗೊಳ್ಳೋದಾದ್ರೂ ಹೇಗೆ? ಸ್ನೇಹಿತರೆ, ಈ ಜಗತ್ತಲ್ಲಿ ಅತ್ಯಂತ ಗಟ್ಟಿ ವಸ್ತುಗಳನ್ನು ಪಟ್ಟಿ ಮಾಡಿದರೆ ಅದರಲ್ಲಿ ನಮಗೆ ವಜ್ರ ಕೂಡ ಕಾಣಿಸುತ್ತೆ. ಇದು ಇಂಗಾಲದ ಶುದ್ಧ ಹಾಗೂ ಘನ ರೂಪ ಅಂತ ಕರೆಸಿಕೊಳ್ಳುತ್ತೆ. ನೋಡೋದಕ್ಕೆ ಕ್ರಿಸ್ಟಲ್ ರೀತಿ ಕಾಣುವ ವಜ್ರ ಯಾವುದೇ ಕಲರ್ ಅನ್ನ ಹೊಂದಿರುವುದಿಲ್ಲ. ಇನ್ನು ಈ ವಜ್ರ ಅನ್ನೋದು ಜಗತ್ತಲ್ಲಿ ಸಿಗುವ ಯಾವುದೇ ನೈಸರ್ಗಿಕ ವಸ್ತುವಿಗಿಂತಲೂ ಗಟ್ಟಿ ಮತ್ತು ಹೆಚ್ಚು ಶಾಖವನ್ನು ತಡೆದುಕೊಳ್ಳುವ ಶಕ್ತಿಯನ್ನು ಹೊಂದಿರುತ್ತೆ ಅಂತ ಹೇಳ್ತಾರೆ. ಇನ್ನು ಇಲ್ಲೊಂದು ವಿಶೇಷ ಕೂಡ ಇದೆ. ಅದೇನು ಅಂದರೆ, ನಮಗೆ ಸಿಗ್ತಾ ಇವೆಯಲ್ಲ ವಜ್ರಗಳು, ಇವೆಲ್ಲ ಕೂಡ 1 ಬಿಲಿಯನ್ನಿಂದ 3.5 ಬಿಲಿಯನ್ ವರ್ಷಗಳಷ್ಟು ಹಿಂದೆ ರೂಪುಗೊಂಡ ವಜ್ರಗಳು ಅಂತ ಹೇಳಲಾಗುತ್ತೆ. ಇನ್ನು ಇವುಗಳಲ್ಲಿ ಬಹಳಷ್ಟು ಭೂಮಿಯಿಂದ 150ರಿಂದ 250 ಕಿಲೋಮೀಟರ್ಗಳಷ್ಟು ಆಳದಲ್ಲಿ ರೂಪುಗೊಂಡಿವೆ. ಕೆಲವೊಂದು ವಜ್ರಗಳು 800 ಕಿಲೋಮೀಟರ್ ಆಳದಲ್ಲಿ ಕೂಡ ರೂಪುಗೊಂಡಿವೆ ಅನ್ನೋದನ್ನ ಸಂಶೋಧಕರು ಹೇಳ್ತಾರೆ. ಅಲ್ಲದೆ ಇಷ್ಟೊಂದು ಆಳಕ್ಕೆ ಹೋಗಿ ಮೈನಿಂಗ್ ಮಾಡೋದಕ್ಕೆ ಎಲ್ಲಾದರೂ ಸಾಧ್ಯವೇ? ಈಗ ಸಿಗ್ತಾ ಇರೋ ವಜ್ರಗಳು ಕೆಲವು ಕಿಲೋಮೀಟರ್ಗಳ ಆಳದಲ್ಲಿ ನಮಗೆ ಸಿಗುತ್ತವೆ. ಹಾಗಾದ್ರೆ ಅವು ಹೆಂಗಲ್ಲಿಗೆ ಬಂದವು ಅನ್ನೋ ಅನುಮಾನ ಸಾಕಷ್ಟು ಜನರನ್ನು ಕಾಡದೇ ಇರೋದಿಲ್ಲ. ಗೆಳೆಯರೆ, ಭೂಮಿಯ ಆಳದಲ್ಲಿ ಹುದುಗಿ ಅತಿಯಾದ ಒತ್ತಡ ಮತ್ತು ಶಾಖದ ಕಾರಣದಿಂದ ರೂಪುಗೊಳ್ಳುವ ಈ ವಜ್ರಗಳು ಕಾಲಾನಂತರದಲ್ಲಿ ಭೂಮಿಯ ಮೇಲ್ಪದರವನ್ನು ಸೇರ್ತಾ ಬಂದವು. ಅವು ಅಷ್ಟೊಂದು ಆಳದಿಂದ ಮೇಲಕ್ಕೆ ಬರೋದಕ್ಕೆ ಕಾರಣವಾಗಿದ್ದು ಜ್ವಾಲಾಮುಖಿಗಳು ಅಂತ ಹೇಳಲಾಗುತ್ತೆ. ಭೂಗರ್ಭದಿಂದ ಹೊರಬಂದ ಲಾವಾ ತನ್ನ ಜೊತೆ ದಾರಿಯಲ್ಲಿ ಸಿಕ್ಕ ವಜ್ರಗಳನ್ನು ಕೂಡ ಮೇಲಕ್ಕೆ ಕರ್ಕೊಂಡು ಬಂತು. ಹೀಗಾಗಿ ನಮಗೆ ಸಾಕಷ್ಟು ವಜ್ರಗಳಿವತ್ತು ಸಿಗ್ತಾ ಇವೆ. ಒಂದು ವೇಳೆ ಜ್ವಾಲಾಮುಖಿಗಳು ಸಂಭವಿಸದೆ ಹೋಗಿದ್ದಿದ್ರೆ ನಾವಿವತ್ತು ವಜ್ರಗಳನ್ನು ನೋಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ವೋ ಏನು. ಇನ್ನು ಅದರಲ್ಲೂ ಕಿಂಬರ್ಲೈಟ್ ಅನ್ನೋ ಕಲ್ಲಿನ ಸರ್ಫೇಸ್ ಅಲ್ಲಿ ಈ ವಜ್ರಗಳು ಹೆಚ್ಚಿನ ಪ್ರಮಾಣದಲ್ಲಿ ಸಿಗುತ್ತವೆ. ಈ ಕಲ್ಲು ಯಥೇಚ್ಛವಾಗಿ ಕಂಡುಬರುವುದು ಆಫ್ರಿಕಾ ಮತ್ತು ದಕ್ಷಿಣ ಅಮೆರಿಕಾದ ಭೂಭಾಗದಲ್ಲಿ. ಇನ್ನು ವಜ್ರಗಳು ಭಾರತದಲ್ಲೂ ಸಿಗುತ್ತವೆ. ನಮ್ಮಲ್ಲಿ ಕೃಷ್ಣಾ ನದಿ ಪಾತ್ರದಲ್ಲಿ ವಜ್ರಗಳು ಸಿಗುತ್ತವೆ. ಕೊಹಿನೂರ್ ವಜ್ರ ಕೂಡ ಇದೇ ಭಾಗದಲ್ಲಿ ಸಿಕ್ಕಿದ್ದ ವಜ್ರ ಅಂತ ಹೇಳಲಾಗುತ್ತೆ. ಇದು ಕಾಕತೀಯ ಅರಸರ ಬಳಿ ಇತ್ತು. ಅಲಾವುದ್ದೀನ್ ಖಿಲ್ಜಿ ಕಾಕತೀಯರ ಮೇಲೆ ದಾಳಿ ಮಾಡಿದ ಸಂದರ್ಭದಲ್ಲಿ ಈ ವಜ್ರವನ್ನು ಕೂಡ ಕೊಳ್ಳೆ ಹೊಡೆದ. ಆ ಬಳಿಕ ಅದು ಮೊಘಲರ ಕೈಗೆ ಬಂತು. ಔರಂಗಜೇಬ ತನ್ನ ಅಪ್ಪನನ್ನ ಜೈಲಿಗೆ ಹಾಕಿದ್ನಲ್ಲ, ಆಗ ಅವನ ಜೈಲಿನ ಕಿಟಕಿಗೆ ಈ ವಜ್ರವನ್ನ ಕಟ್ಟಿದ್ನಂತೆ. ಇದರ ಮೇಲೆ ಬಿದ್ದ ಬೆಳಕು ಪ್ರತಿಫಲಿಸಿ ಅದರ ಕಿರಣಗಳಿಂದ ಶಹಜಹಾನನಿಗೆ ಹುಚ್ಚು ಹಿಡೀಲಿ ಅಂತ ಔರಂಗಜೇಬ ಹಾಗೆ ಮಾಡಿದ್ದ ಅಂತ ಹೇಳ್ತಾರೆ. ತಂದೆಗೆ ಟಾರ್ಚರ್ ಕೊಡೋದಿಕ್ಕೆ ಅತ್ಯಂತ ಬೆಲೆ ಬಾಳುವ ವಜ್ರವನ್ನ ಬಳಸಿದ್ದವನು ಔರಂಗಜೇಬ. ಇನ್ನು ಮೊಘಲರ ನಂತರ ಇದು ನಾದಿರ್ ಶಾನ ಕೈ ಸೇರಿತು. ಆನಂತರ ದುರಾನಿಗಳ ಬಳಿ ಇದ್ದ ವಜ್ರ ಅಲ್ಲಿಂದ ಸಿಖ್ ಸಾಮ್ರಾಟ ರಣಜಿತ್ ಸಿಂಹರ ಕೈಗೆ ಬಂತು. ಅದಾದ ಮೇಲೆ ಬ್ರಿಟಿಷರ ಜೊತೆಗಿನ ಯುದ್ಧದಲ್ಲಿ ಸಿಖ್ಖರು ಸೋಲು ಅನುಭವಿಸಿದ ನಂತರ ಕೊಹಿನೂರ್ ಬ್ರಿಟನ್ಗೆ ಹೋಯಿತು. ಈ ಕೊಹಿನೂರ್ ಅನ್ನೋದು ಜಗತ್ತಲ್ಲಿರುವ ಅತಿ ದೊಡ್ಡ ಕಟ್ ಡೈಮಂಡ್ಗಳ ಪೈಕಿ ಒಂದು ಅನಿಸ್ಕೊಳ್ಳುತ್ತೆ. ಇಲ್ಲಿ ಇನ್ನೂ ಒಂದು ವಿಶೇಷ ಇದೆ. 1726ರವರೆಗೆ ಇಡೀ ವಿಶ್ವದಲ್ಲಿ ವಜ್ರದ ಮೈನಿಂಗ್ ನಡೀತಾ ಇದ್ದ ಏಕೈಕ ದೇಶ ನಮ್ಮ ಭಾರತವೇ ಆಗಿತ್ತು ಅನ್ನೋದು. ಆದರೆ 1900ರ ನಂತರ ದಕ್ಷಿಣ ಆಫ್ರಿಕಾ ಹಾಗೂ ಸುತ್ತಮುತ್ತಲ ಭಾಗದಲ್ಲಿ ವಜ್ರ ಸಿಕ್ಕಿದ ಮೇಲೆ ಭಾರತದ ವಜ್ರದ ಗಣಿಗೆ ಬೇಡಿಕೆ ಕಡಿಮೆ ಆಗ್ತಾ ಹೋಯಿತು. ಇನ್ನು ಭಾರತದಲ್ಲಿ ಅತಿ ಹೆಚ್ಚು ವಜ್ರವನ್ನು ಹೊಂದಿರುವ ರಾಜ್ಯ ಅಂದ್ರೆ ಅದು ಮಧ್ಯಪ್ರದೇಶ. ಆ ಬಳಿಕ ಆಂಧ್ರ ಪ್ರದೇಶ ಇದೆ. ಅದರಲ್ಲೂ ಆಂಧ್ರ ಪ್ರದೇಶದ ರಾಯಲಸೀಮಾ ಭಾಗದಲ್ಲಿ ಈ ಹಿಂದಿನ ಅಖಂಡ ಅನಂತಪುರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ವಜ್ರಗಳು ಸಿಗ್ತಾ ಇದ್ವು ಅನ್ನೋ ಮಾಹಿತಿ ಇದೆ. ಈಗಲೂ ಕೂಡ ಅಲ್ಲಿ ವಜ್ರವನ್ನ ಹುಡುಕುವವರ ಸಂಖ್ಯೆ ಕಡಿಮೆ ಏನಿಲ್ಲ. ಒಟ್ಟಲ್ಲಿ ವಜ್ರ ಅನ್ನೋ ಹೊಳಪಿನ ಸುಂದರ ವಸ್ತು ಜಗತ್ತಿನ ಶ್ರೀಮಂತಿಕೆ ಗುರುತಾಗಿ ಕಾಣಿಸ್ಕೊಳ್ತಾ ಇದೆ. ಹಾಗೆ ಶ್ರೀಮಂತರ ಮನೆಯನ್ನ ಸೇರೋದಿಕ್ಕೆ ಅಂತಲೇ ಈಗ ಜಗತ್ತಲ್ಲೇ 2ನೇ ಅತಿ ದೊಡ್ಡ ವಜ್ರ ಕೂಡ ಭೂಮಿಯ ಆಳದಿಂದ ಹೊರಬಂದಿದೆ. ಅದರ ಬೆಲೆ ಸದ್ಯಕ್ಕೆ $40 ಮಿಲಿಯನ್ ಅಂತ ಹೇಳ್ತಾರೆ. ಆದರೆ ಅದು ಮತ್ತಷ್ಟು ಹೆಚ್ಚುವ ಸಾಧ್ಯತೆ ಕೂಡ ಇದೆ. ಇದು ಗೆಳೆಯರೆ ಬೋತ್ಸುವಾನಾದಲ್ಲಿ ಸಿಕ್ಕಿರುವ ವಿಶ್ವದ 2ನೇ ಅತಿ ದೊಡ್ಡ ವಜ್ರದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.